ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 242 ಪಾಯಿಂಟ್ಸ್ ಗೇನ್ ಆಗಿ 61,354 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 82 ಪಾಯಿಂಟ್ಸ್ ಗೇನ್ ಆಗಿ 18,147 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 118 ಪಾಯಿಂಟ್ಸ್ ಗೇನ್ ಆಗಿ 43,352 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ 1,997 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸ್ 394 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ನೀವು ಗಮನಿಸಿದ್ರೆ ಓಪನಿಂಗ್ ಗ್ಯಾಪ್ ಅಪ್, ಆ ಗ್ಯಾಪ್ ಅಪ್ ನಾನು ಮಾರ್ಕೆಟ್ ಮಲ್ಟಿಪಲ್ ಟೈಮ್ಸ್ 18,180 ಹತ್ರ ರೆಸಿಸ್ಟೆಂಟ್ ನ ಫೇಸ್ ಮಾಡ್ತಾ ಡೌನ್ ಸೈಡ್ ಸೆಕೆಂಡ್ ಹಾಫ್ ನಲ್ಲಿ ಲಾಸ್ಟ್ 1 ಅವರ್ ನಲ್ಲಿ ಬರ್ತಿರುವಂತ ಸೆಲ್ಲಿಂಗ್ ಪ್ರೆಷರ್ ನಿಫ್ಟಿ ಇವನ್ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಒಂದು ಸ್ಲೈಟ್ ಫಾಲ್ ನಮಗೆ ಸೆಕೆಂಡ್ ಹಾಫ್ ಅಲ್ಲಿ ಕಾಣಿಸಿದೆ. ಸೊ ಪ್ರೆಸೆಂಟ್ ಗ್ಯಾಪ್ ಅಪ್ ಆದ್ಮೇಲೆ ಆಲ್ಮೋಸ್ಟ್ ನಿನ್ನೆ SGX ನಿಫ್ಟಿ 140 to 150 ಪಾಯಿಂಟ್ಸ್ ಹತ್ರ ಗ್ಯಾಪ್ ಅಪ್ ಇಂಡಿಕೇಶನ್ ಇತ್ತು ನಿನ್ನೆನೆ. ಅದರಿಂದ ಈ ಲೆವೆಲ್ ಅಬೌವ್ ಮಾರ್ಕೆಟ್ ಓಪನ್ ಆಗ್ತಾ ಇದ್ರೆ 18,180 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಅಂತ ನಾವು ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿದೀವಿ. ಅಂಡ್ 17,850 ಲೆವೆಲ್ ಕ್ರಾಸ್ ಆದ್ಮೇಲೆ ನಾವು ಅನ್ಕೊಂಡಿರೋದು 18,000 ಅಲ್ಲ 18,150. ನಾನು ಪರ್ಟಿಕ್ಯುಲರ್ಲಿ ನೋಡ್ತಿರೋದು 18,180 ಆ ಲೆವೆಲ್ ಹತ್ರ ಮಾರ್ಕೆಟ್ ರೆಸಿಸ್ಟೆಂಟ್ ಫೇಸ್ ಮಾಡಬಹುದೇನೋ ಅಂತ. ಬಟ್ ಇವತ್ತು ರೆಸಿಸ್ಟೆಂಟ್ ಫೇಸ್ ಮಾಡಿ ರಿವರ್ಸಲ್ ಏನೂ ಆಗೋಗಿಲ್ಲ, ಜಸ್ಟ್ ಸ್ವಲ್ಪ ಕನ್ಸಾಲ್ಟೇಷನ್ ಆಗಿದೆ. ಬಟ್ ಇಮಿಡಿಯೇಟ್ಲಿ ಯಾರಾದ್ರೂ ಬುಲ್ಲಿಶ್ ಆರ್ ಬೈ ಸೈಡ್ ಟ್ರೇಡ್ ತಗೋಬೇಕಂತ ಅನ್ಕೊಳ್ಳೋರು 18,180 ಝೋನ್ ಅಬೋವ್ ಬಂದು ಸಸ್ಟೈನ್ ಆದ್ಮೇಲೆ ಮಾರ್ಕೆಟ್ ರಿಲೇಟೆಡ್ ಆಗಿ ಫರ್ದರ್ ವ್ಯೂನ ಬುಲ್ಲಿಶ್ ಆಗಿ ಚೇಂಜ್ ಮಾಡ್ಕೋಬಹುದು. ಇಫ್ ಇನ್ ಕೇಸ್ ಈ ಲೆವೆಲ್ ಅಬೋವ್ ಇಂಟ್ರಾಡೇ ಸೆಷನ್ ಎಲ್ಲ ಆದ್ರೂ ಆರ್ ಓವರ್ ದ ಮಾರ್ಕೆಟ್ ಕ್ಲೋಸ್ ಆಗ್ತಿದ್ರು ಆ ಸಸ್ಟೈನ್ ಆಗ್ತಿದ್ರು ಅದು ಫರ್ದರ್ ಸ್ಟ್ರೆಂತ್ ನಮಗೆ ನಿಫ್ಟಿನಲ್ಲಿ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಇಮಿಡಿಯೇಟ್ಲಿ ಇರೋದು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ 18,250. ಇದರ ಮೇಲೆ ಏನಾದರೂ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರೆ ದೆನ್ ನೆಕ್ಸ್ಟ್ ಇನ್ನೊಂದು 200 ಪಾಯಿಂಟ್ಸ್ ನಿಫ್ಟಿ ರಿಲೇಟೆಡ್ ಆಗಿ ಇನ್ ದ ಪೊಸಿಷನ್ ವ್ಯೂ ಅಪ್ಕಮಿಂಗ್ ಡೇಸ್ ಅಲ್ಲಿ ಮಾರ್ಕೆಟ್ ನಲ್ಲಿ ಮೂವ್ ಇರೋದಕ್ಕೆ ಪ್ರಾಬಬಿಲಿಟಿ ಇದೆ. ಸೊ 18,180 ಅದರ ಅಬೋವ್ 18,240 ಇವೆರಡು ಇಂಪಾರ್ಟೆಂಟ್ ರೆಸಿಸ್ಟೆಂಟ್. ಈಗ್ಲಿಂದ ಅಲ್ಲ 18,000 ಲೆವೆಲ್ ಅಬೋವ್ ಮಾರ್ಕೆಟ್ ಬಂದ ಪ್ರತಿ ಸಲಿನೂ ಈ 2 ಲೆವೆಲ್ಸ್ ಹತ್ರ ಮಾರ್ಕೆಟ್ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಟ್ ಆಗಿ ಡೌನ್ ಸೈಡ್ ಬಂದಿದೆ. ಅದರಿಂದ ಈ 2 ಲೆವೆಲ್ಸ್ ಹತ್ರ ಮಾರ್ಕೆಟ್ ಬಂದಾಗ ಪರ್ಟಿಕ್ಯುಲರ್ಲಿ ನಿಫ್ಟಿನಲ್ಲಿ ಟ್ರೇಡ್ ಮಾಡೋರು ಸ್ವಲ್ಪ ಕಾಶಿಯಸ್ ಆಗಿರಿ. ಫ್ರೆಂಡ್ಸ್, ನಾಳೆ ದಿವಸ ನಮಗೆ ಫೆಡ್ ಅವರಿಂದ ಒಂದು ಅಪ್ಡೇಟ್ ಬರುತ್ತೆ. ನಾಳೆ 3rd ಮೇ ಮಾರ್ಕೆಟ್ ಎಂಡ್ ಆದ್ಮೇಲೆ ನಮಗೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನೈಟ್ ಅರೌಂಡ್ 11:30 to 11:50 ಆ ಟೈಮಲ್ಲಿ ಫೆಡ್ ಅವರು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾರ ಅಥವಾ ಇಲ್ಲ ಅನ್ನೋದು ಅಪ್ಡೇಟ್ಸ್ ಬರುತ್ತೆ. ಬಟ್ ಮಾರ್ಕೆಟ್ ನಲ್ಲಿ ಇರುವಂತ ಎಸ್ಟಿಮೇಟ್ಸ್ ಪ್ರಕಾರ 25 ಬೇಸಿಸ್ ಪಾಯಿಂಟ್ಸ್ ಹತ್ರ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾರ ಅನ್ನೋ ತರ ಪ್ರತಿ ಸಲಿನೂ ಜಾಸ್ತಿ ಮಾಡ್ತಿದ್ದಾರೆ. ಎಸ್ಟಿಮೇಟ್ಸ್ ಪ್ರಕಾರ 25 ಬೇಸಿಸ್ ಪಾಯಿಂಟ್ಸ್ ಹತ್ರ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಬಡ್ಡಿ ರೇಟ್ಗಳನ್ನ ಈ ತರ ಕಾನ್ಸ್ಟೆಂಟ್ ಆಗಿ 25 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡ್ಕೊಂತ ಹೋಗಲ್ಲ ಅಂತ ಈ ಒಂದು ಸಲ ಮಾತ್ರನೇ ಜಾಸ್ತಿ ಮಾಡಿ ನೆಕ್ಸ್ಟ್ ತುಂಬಾ ಲಾಂಗ್ ಪಾಸ್ ತಗೊಂತಾರೆ ಅನ್ನೋ ತರ ಈ ಸಲ ಜಾಸ್ತಿ ಮಾಡಿದ ಮೇಲೆ ಇನ್ನು ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ಯಾವಾಗ್ಲೂ ಈ ತರ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡಲ್ಲ ಅನ್ನೋ ತರ ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ಮತ್ತೆ ನೋಡಬೇಕು 25 ಬೇಸಿಸ್ ಪಾಯಿಂಟ್ ಹತ್ರ ಜಾಸ್ತಿ ಮಾಡೋದು ಮಾರ್ಕೆಟ್ ನ ಸರ್ಪ್ರೈಸ್ ಮಾಡಲ್ಲ ನೆಗೆಟಿವ್ ಆಗಿ. ಬಟ್ ಇನ್ನು ಜಾಸ್ತಿ ಮಾಡ್ತಾ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡಬೇಕು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ನಾವು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತೀವಿ ಅನ್ನೋ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ರೆ ಅದು ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ನ ತಗೊಂಡ್ ಬರುತ್ತೆ. ಸೊ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು 25 ಬೇಸಿಸ್ ಪಾಯಿಂಟ್ ಹೈಕ್. ಈ ಹೈಕ್ ಆದ್ಮೇಲೆ ಇನ್ನು ಹತ್ತಿರದಲ್ಲಿ ನಾವು ಯಾವಾಗ್ಲೂ ಹೈಕ್ ಇರಲ್ಲ ಅಂತ. ಸೊ ಅದರಿಂದ ಈ ಸಲಿ ಹೈಕ್ ಅಂದ್ರೂ 25 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡೋದಕ್ಕಂದ್ರೂ ಕಾಮೆಂಟ್ರಿನೇ ಕೀ ಆಗಿರುತ್ತೆ. ನೆಕ್ಸ್ಟ್ US ಅಲ್ಲಿ JP Morgan ಅವರು ರೀಸೆಂಟ್ ಟೈಮ್ಸ್ ಅಲ್ಲಿ ಇಶ್ಯೂನ ಫೇಸ್ ಮಾಡಿರುವಂತ ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್ ನ US ಬ್ಯಾಂಕ್ ರೀಜನಲ್ ಬ್ಯಾಂಕ್ ನ JP Morgan ಅವರು ಅಕ್ವೈರ್ ಮಾಡಿದ್ದಾರೆ. ಇದರ ಜೊತೆಗೆ ಪ್ರೆಸೆಂಟ್ ಇರುವಂತ US ಗವರ್ಮೆಂಟ್ ಡೆಟ್ ಸೀಲಿಂಗ್ ನ ಹಿಟ್ ಮಾಡೋದಕ್ಕೆ ಪ್ರಾಬಬಿಲಿಟಿ ಇದೆ ಅನ್ನೋ ತರ ಕಮೆಂಟ್ಸ್ ಮಾಡಿದ್ದಾರೆ. ಆಕ್ಚುಲಿ ಈ ಡೆಟ್ ಸೀಲಿಂಗ್ ಅಂದ್ರೆ ಏನು? ಗೌರ್ಮೆಂಟ್ ಒಂದು ಲೆವೆಲ್ ಇಟ್ಕೊಳ್ಳುತ್ತೆ, ಒಂದು ಲಿಮಿಟ್ ನ ಇಟ್ಕೊಳ್ಳುತ್ತೆ, ಅದಕ್ಕೆ ಬಿಟ್ಟು ಜಾಸ್ತಿ ಸಾಲ ತಗೋಬಾರ್ದು ಅಂತ. ಸೊ ದ ಅಪ್ಪರ್ ಲಿಮಿಟ್, ಆ ಲಿಮಿಟ್ ಮೇಲೆ ಸಾಲ ತಗೋಬಾರ್ದು ಅಂತ, ಅದನ್ನೇ ಡೆಟ್ ಸೀಲಿಂಗ್ ಅಂತಾರೆ. ಅಷ್ಟಕ್ಕೆ ಬಿಟ್ಟು ಸಾಲ ಜಾಸ್ತಿ ತಗೋಬೇಕಾದಂತ ಅವಸರ ಗವರ್ಮೆಂಟ್ ಬಂದಿದೆ ಅಂದ್ರೆ ಗವರ್ಮೆಂಟ್ ಹತ್ರ ಇರುವಂತ ಎಕ್ಸಿಸ್ಟಿಂಗ್ ಕ್ಯಾಶ್ ಎಲ್ಲಾನು ಯೂಸ್ ಆಗ್ತಿರೋ ತರ. ಅದರಿಂದ ಅಲ್ಲಿರುವಂತ ಗವರ್ಮೆಂಟ್ ಕಂಡೀಷನ್ ಡೆಟ್ ಸೀಲಿಂಗ್ ತೋರ್ಸತ್ತೆ. ಯಾವ್ದಾದ್ರು ಬಿಗ್ ಕ್ರೈಸಿಸ್ US ಅಲ್ಲಿ ಇದೆಯಾ ಅಂದ್ರೆ ಆತರ ಏನೂ ಇಲ್ಲ. ಬಟ್ ಆಸ್ ಎ ಗವರ್ಮೆಂಟ್ ರಿಲೇಟೆಡ್ ಆಗಿ ಲಿಕ್ವಿಡಿಟಿ ಇಶ್ಯೂ ಆರ್ ಲಿಕ್ವಿಡಿಟಿ ಕ್ರಂಚ್ ನ ಈ ಡೆಟ್ ಸೀಲಿಂಗ್ ನಮ್ಗೆ ತೋರ್ಸತ್ತೆ. ಇದಕ್ಕೆ ಕಾರಣವಾಗ್ಲಿ US ಫೆಡ್ ಮೇಲೆ ಅವ್ರು ತಗೊಳ್ಳೋಂತ ಇಂಟ್ರೆಸ್ಟ್ ರೇಟ್ಸ್ ಹೈಕ್ ಆರ್ ಡಿಸಿಷನ್ ಇಲ್ಲಿವರೆಗೂ ಇನ್ಫ್ಲೂಯೆನ್ಸ್ ಅಂತೂ ಇರತ್ತೆ. ಅಂದ್ರೆ ಇನ್ನು ನಮ್ಮ ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ ಕಾನ್ಸ್ಟೆಂಟ್ ಆಗಿ ನಮ್ಮ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಇವನ್ ಮೋಸ್ಟ್ ಆಫ್ ದಿ ಬೇರೆ ಇಂಡಸ್ಟ್ರೀಸ್ ಅಲ್ಲೂ ಗುಡ್ ಮೂವ್ ಕಾಣಿಸಿದೆ. ಫ್ರೆಂಡ್ಸ್, ಇಲ್ಲಿಂದ ತುಂಬಾ ಟೈಮ್ ಬ್ಯಾಕು ನಿಫ್ಟಿ ಬೆಳಿತಿದ್ರು ಬ್ಯಾಂಕ್ ನಿಫ್ಟಿ ಬೆಳಿತಾ ಇದ್ರು ಪೋರ್ಟ್ಫೋಲಿಯೋ ದೊಡ್ಡ ಚೇಂಜಸ್ ಅಂತೂ ಆಗ್ತಿರ್ಲಿಲ್ಲ. ಬಿಕಾಸ್ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ಸ್ ಜಾಸ್ತಿ ರ್ಯಾಲಿ ಬಂದಿಲ್ಲ.
ಆದರೆ ಲಾಸ್ಟ್ 1 ಮಂತಲ್ಲಿ ನೀವು ಗಮನಿಸಿದ್ರೆ ನಿಫ್ಟಿ 4% ರ್ಯಾಲಿ ಬಂದಿದೆ, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 8%, ಮಿಡ್ ಕ್ಯಾಪ್ ಇಂಡೆಕ್ಸ್ 7% ಹತ್ರ ರ್ಯಾಲಿ ಆಗಿದೆ. ಸೊ ನಿಫ್ಟಿ ಸೆನ್ಸೆಕ್ಸ್ ಕಂಪೇರ್ ಮಾಡಿದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಪೇಸ್ ಅಲ್ಲಿ ನಮಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ಒಂದು ಬಿಗ್ ಮೂವ್ ಕಾಣಿಸ್ತಾ ಇದೆ. ಅಂಡ್ FIs ಅನ್ನು ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲೂ ಒಂದು ಬಿಗ್ ವೇ ನಲ್ಲಿ ಆಲ್ಮೋಸ್ಟ್ 3000 crores ಹತ್ರ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ರೆ ಇವತ್ತನು ಅರೌಂಡ್ 3000 crores ಹತ್ರ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ದಾರೆ. ಅಂಡ್ ಓವರ್ ಆಲ್ ನೆಟ್ ಶಾರ್ಟ್ ಪೊಸಿಷನ್ಸ್ ಅನ್ನು 57% ಹತ್ರ ಇಟ್ಟಿದ್ದಾರೆ. ಆಫ್ಟರ್ ದ ಲಾಂಗ್ ಟೈಮ್ FIs ಇಷ್ಟು ದೊಡ್ಡ ಮೊತ್ತದಲ್ಲಿ ಬೈ ಮಾಡ್ತಾ ಇರೋದು ಮಾರ್ಕೆಟ್ನಲ್ಲಿ ಸ್ವಲ್ಪ ಪಾಸಿಟಿವಿಟಿ ತಗೊಂಡ್ಬರ್ತಾ ಇದ್ರೆ GST ಕಲೆಕ್ಷನ್ ಬಗ್ಗೆ ನೆಕ್ಸ್ಟ್ ಮಾತಾಡ್ಕೊಂಡ್ರೆ ಆಲ್ ಟೈಮ್ ಹೈನಲ್ಲಿ ಬರ್ತಿದೆ. FIs ಒಂದು ಬೈಯಿಂಗು, GST ಕಲೆಕ್ಷನ್ ಡೇಟಾ, ಮೋಸ್ಟ್ ಆಫ್ ದಿ ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪೋಸ್ಟ್ ಮಾಡಿರುವಂಥ ನಂಬರ್ಸ್ ಎಲ್ಲಾನು ಬೆಟರ್ ದಾನ್ ಎಕ್ಸ್ಪೆಕ್ಟೆಡ್ ಇರ್ತಾ ಇರೋದು. ಡೊಮೆಸ್ಟಿಕ್ ಆಗಿ ನಮಗಂತೂ ಇರುವಂಥ ಪಾಸಿಟಿವ್ ಫ್ಯಾಕ್ಟರ್ಸು, ಬಟ್ ಗ್ಲೋಬಲ್ ಆಗಿರುವಂಥ ಫೆಡ್ ಮೀಟಿಂಗ್ ಔಟ್ಕಮ್ಮು ಅಂಡ್ ಅವರ ಕಮೆಂಟ್ರಿ ನಾಳೆ ನಮ್ಮ ಮಾರ್ಕೆಟ್ ಎಂಡ್ ಆದಮೇಲೆ ಗ್ಲೋಬಲ್ ಅಂಡ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತೆ. ಅಂಡ್ ಆಟೋ ಸೇಲ್ಸ್ ನಂಬರ್ಸ್ನು ಬಂದಿದೆ. ಪ್ಯಾಸೆಂಜರ್ ವೆಹಿಕಲ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿದ್ರೆ, ಟೂ ವೀಲರ್ಸ್ ಲೈಕ್ ಪರ್ಟಿಕ್ಯುಲರ್ಲಿ ಹೀರೋ ಮೋಟೋಕಾರ್ಪ್ ಅವರು ಸ್ವಲ್ಪ ವೀಕ್ ಡೇಟಾನೇ ಪಬ್ಲಿಷ್ ಮಾಡಿದ್ದಾರೆ. ಓವರ್ ಆಲ್ ಮಾರ್ಕೆಟ್ ರಿಲೇಟೆಡ್ ಆಗಿ ನನ್ನ ವ್ಯೂ ಅಂತೂ 17,850 ಅಬೋವ್ ಇರೋವರೆಗೂ ನಾನು ಮಾರ್ಕೆಟ್ನ ಬುಲಿಶ್ ಆಗೇ ನೋಡ್ತಿದ್ದೀನಿ. ಬಟ್ ಆ ಬುಲಿಶ್ನಲ್ಲೂ ಒಂದು ಸಪೋರ್ಟು ಅಂಡ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇರುತ್ತಲ್ವಾ, ಅವಂತೂ ನಾನು ನೋಡ್ತಿರೋದು ಇಮಿಡಿಯೇಟ್ಲಿ 18,180 ಅಂಡ್ ಅದರ ಅಬೋವ್ 18,240. ಈ ಲೆವೆಲ್ಸ್, ಈ 2 ಲೆವೆಲ್ಸ್ ಅಬೋವ್ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರೆ ದೆನ್ ನೆಕ್ಸ್ಟ್ ನಾವು 18,500ನ ನಿಫ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ನಾಳೆ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ನೋಡಿದ್ರೆ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಟಾಪ್ ಸೈಡು 18,180 ಅಂಡ್ ಡೌನ್ ಸೈಡು ಈ 30 ಪಾಯಿಂಟ್ ರೇಂಜ್ನ ಗಮನಿಸಿ 18,120 ಟು 18,090 ಇದನ್ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಗಮನಿಸಬಹುದು. ಈ ರೇಂಜ್ ಬ್ರೇಕ್ಔಟ್ ಆಗ್ತಾ ಇದ್ರೆ ಆರ್ ಅಪ್ ಸೈಡ್ ಆರ್ ಡೌನ್ ಸೈಡ್ ಒಂದು ಗುಡ್ ಪ್ರಾಬಬಲ್ ಡೈರೆಕ್ಷನ್ ಮೂವ್ ನಮಗೆ ಸ್ವಲ್ಪ ಟೈಮ್ ವರೆಗೂ ಇರೋದಕ್ಕೆ ಚಾನ್ಸ್ ಇದೆ. ಬಟ್ ಓವರ್ ಆಲ್ ನಿಫ್ಟಿ ರಿಲೇಟೆಡ್ ಆಗಾದ್ರೂ, ಓವರ್ ಆಲ್ ಮಾರ್ಕೆಟ್ ಪರವಾಗಾದ್ರೂ ಪ್ರೆಸೆಂಟ್ ಸೆಕ್ಟರ್ ಅಂತೂ ಬುಲಿಶ್ ಆಗ ಇದೆ. ಸೊ ಇವತ್ತು ಸೆಕೆಂಡ್ ಹಾಫ್ ಅಲ್ಲಿ ಬಂದಿರುವಂಥ ಸ್ಮಾಲ್ ಫಾಲ್ನ ರಿವರ್ಸಲ್ ಆರ್ ಅಪ್ಸೈಡ್ ರಿವರ್ಸಲ್ ಆಗೋಗುತ್ತೆ ಹತ್ರ ಮಾರ್ಕೆಟಲ್ಲಿ ಇಂಡಿಕೇಶನ್ ಯಾವುದೂ ಇಲ್ಲ. ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಸಪೋರ್ಟ್ ಹತ್ರನೇ ಸ್ಟಾರ್ಟಿಂಗ್ ಸೆಷನ್ ಅಲ್ಲಿ ನಮಗೆ ಸಪೋರ್ಟ್ ತಗೊಂಡು ಬ್ರೇಕ್ ಡೌನ್ ಅಂತೂ ಆಗಿದೆ. ಅದರಿಂದ ಇಲ್ಲಿಂದ ಟಾಪ್ ಸೈಡ್ ಬಂದಾಗ 43,370 ರೆಸಿಸ್ಟೆಂಟ್ ಅಂಡ್ ಅದರ ಅಬೋವ್ 43,580 ಅಂಡ್ ಇಲ್ಲಿಂದ ಡೌನ್ ಸೈಡ್ ಸಪೋರ್ಟ್ ಆಗಿ ಗಮನಿಸ್ತಾ ಇರೋದು 43,060. ನೆಕ್ಸ್ಟ್ ಕಮಿಂಗ್ ಟು ಆಪ್ಷನ್ ಚೈನ್ ಡೇಟಾ ಅಂಡ್ ಪ್ರೈಸ್ ಆಕ್ಷನ್ ಡೇಟಾ, ಇವೆರಡನ್ನು ಕಂಬೈನ್ ಮಾಡ್ತಿದ್ರೆ ನಾನು ಗಮನಿಸ್ತಾ ಇರೋದು 17,800 ಟು 18,400 ಈ 600 ಪಾಯಿಂಟ್ ರೇಂಜ್ನ ನಿಫ್ಟಿ ರೇಂಜ್ ಆಗಿ ಕಮಿಂಗ್ ಡೇಸ್ ಅಲ್ಲಿ ಗಮನಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.